ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಆಗಿತ್ತು ಗೈಸ್ ಟೆಂಪಲ್ನ ವಿಸಿಟ್ ಮಾಡಿ. ಸೊ ಇವತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ಟೆಂಪಲ್ ಬಂದು ಕೋಲಾರ ಡಿಸ್ಟ್ರಿಕ್ಟ್ ಬಂಗಾರಪೇಟ್ ತಾಲೂಕಿಂದ ಕಮ್ಮಸಂದ್ರ ಅಂತ ಊರಲ್ಲಿದೆ. ನಾವು ಬೆಳಗ್ಗಿನ ಬೇಗ ರೆಡಿಯಾಗಿ ಹೊರಟ್ವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ರಶ್ ಏನೂ ಇರಲಿಲ್ಲ. ಮತ್ತು ದೇವರ ದರ್ಶನ ಮಾಡೋಕ್ಕೆ 20 ರೂಪೀಸ್ ಕೊಟ್ಟು ಹೋಗಬೇಕು. ನಮ್ಮ ಹಸ್ಬೆಂಡ್ 4 to 5 years ಬ್ಯಾಕೆ ಈ ಟೆಂಪಲ್ಗೆ ಬಂದಿದ್ರಂತೆ. ಅದ್ರದ್ದು ಮೆಮೊರೀಸ್ ಎಲ್ಲ ಹೇಳ್ತಾ ಇದ್ರು ಟ್ರಾವೆಲ್ ಮಾಡ್ಬೇಕಾರೆ. ಗೈಸ್, ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಎಷ್ಟು ಸರ್ಪ್ರೈಸ್ ಆಗ್ತೀರಾ ಅಂತ ಅಂದರೆ, ಯಾವ ಕಡೆ ನೋಡಿದ್ರೂ ಲಿಂಗಗಳು. ನಾನಂತರೂ ಫಸ್ಟ್ ಟೈಮ್ ಇಷ್ಟೊಂದು ಲಿಂಗಗಳನ್ನ ಒಂದೇ ಜಾಗದಲ್ಲಿ ನೋಡ್ತಿರೋದು. ಒಂಥರ ಖುಷಿ ಆಗುತ್ತೆ ಮತ್ತು ಡಿಫ್ರೆಂಟ್ ವೈಬ್ ಕೊಡುತ್ತೆ ಟೆಂಪಲ್ಸ್ನ ವಿಸಿಟ್ ಮಾಡಿದ್ರೆ. ಹಾಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ. ಒಂಥರ ಆಟೋಮೆಟಿಕ್ಕಾಗಿ ಮೈಂಡ್ ಕಾಮ್ ಆಗಿ ಪೀಸ್ ಆಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಆವಾಗವಾಗ ಟೆಂಪಲ್ಸ್ನ ವಿಸಿಟ್ ಮಾಡೋದ್ರಿಂದ. ಇನ್ನೂ ಈ ಟೆಂಪಲ್ ಬಗ್ಗೆ ಎಷ್ಟೊಂದು ಮಾತಾಡೋದಿದೆ, ಎಷ್ಟೊಂದು ವಿಚಾರನ ತಿಳಿಸೋದಿದೆ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶರೂಸ್ ಕ್ರಿಯೇಷನ್, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೀವು ಏನು ಚಿಕ್ಕ ಚಿಕ್ಕ ಲಿಂಗಗಳನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಭಕ್ತಾದಿಗಳು ಅವರು ಅಂದ್ಕೊಂಡಿದ್ದು ನೆರವೇರಿದ್ರೆ ದೇವಸ್ಥಾನಕ್ಕೆ ಒಂದು ಲಿಂಗು ಕೊಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಎಷ್ಟು ಜನ ಬೇಡ್ಕೊಂಡಿದ್ದಾರೆ ನೋಡಿ. ಸ್ವಲ್ಪ ದೊಡ್ಡ ಲಿಂಗು ಇರೋದಕ್ಕೆಲ್ಲ ಯಾರು ಕೊಟ್ಟಿದ್ದು, ಅವರ ಊರು ಹೆಸರು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಒಳಗಡೆ ಹೋದರೆ 108 ಅಡಿದು ದೊಡ್ಡ ಶಿವಲಿಂಗು, ಒನ್ ಆಫ್ ದ ಟಾಲೆಸ್ಟ್ ಶಿವಲಿಂಗು ಸ್ಥಾಪನೆ ಆಗಿದೆ ಈ ಟೆಂಪಲಲ್ಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ಬರೀ ಲಿಂಗು ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೊಂದು ದೇವ್ರು ಪೂಜೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿ, ಅನ್ನಪೂರ್ಣೇಶ್ವರಿ, ವೆಂಕಟರಮಣ ಸ್ವಾಮಿ, ಆಂಜನೇಯ ಸ್ವಾಮಿ, ಕನಿಕಾ ಪರಮೇಶ್ವರಿ ದೇವಿ, ಈ ಥರ 11 ದೇವ್ರುಗಳಿದೆ. ಇಲ್ಲಿ ಚಿಕ್ಕ ಚಿಕ್ಕ ಗುಡಿ ಇದೆ. ಆ ದೇವ್ರುಗಳಿಗೆಲ್ಲ ಸೇಮ್ ಪ್ರಿಮಿಸಸಲ್ಲಿ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ. ಎಲ್ಲ ದೇವ್ರುಗಳ ದರ್ಶನ ಮಾಡಿ ಆದಮೇಲೆ ಒಂದು ಲಿಂಗುಗೆ ಅಭಿಷೇಕ ಮಾಡೋಕ್ಕೆ ಕೊಡ್ತಾರೆ ನಮಗೆ. ಎಲ್ಲ ನೋಡಾದ್ಮೇಲೆ ನಮಗೆ 35 ಅಡಿ ನಂದಿ ಹಾಗೂ 108 ಅಡಿ ದೊಡ್ಡ ಶಿವಲಿಂಗು ಸಿಗುತ್ತೆ. ಇಲ್ಲಿ ಶಿವರಾತ್ರಿ ಟೈಮಲ್ಲಂತೂ ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ದೊಡ್ಡ ಲಿಂಗುಗೆ ಲೈಟಿಂಗ್ಸ್ ಹಾಕ್ಸಿರ್ತಾರೆ, ಅಭಿಷೇಕ ಮಾಡಿರ್ತಾರೆ. ಹಾಗೆ ಎಲ್ಲ ಲಿಂಗುಗಳಿಗೂ ಹೂವು ಇಟ್ಟು ವಿಭೂತಿ ಹಚ್ಚಿ ಪೂಜೆ ಮಾಡ್ತಿರ್ತಾರೆ. ನಾನು ಮತ್ತು ನಮ್ಮ ಹಸ್ಬೆಂಡ್ ಶಿವರಾತ್ರಿ ಟೈಮಲ್ಲೂ ಬಂದು ನೋಡಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ಇಲ್ಲಿ ಶಿವಲಿಂಗು ಹತ್ರ ಫೋಟೋಗ್ರಾಫರ್ಸ್ ಇರ್ತಾರೆ. ನಾನು ಮತ್ತು ನಮ್ಮ ಹಸ್ಬೆಂಡ್ ಒಂದು ಒಳ್ಳೆ ಸ್ಪಾಟ್ಗೆ ಹೋಗಿ 3 ಕಾಣೋ ಥರ ಒಂದು ಫೋಟೋ ತೆಗೆಸ್ಕೊಂಡ್ವಿ. ನಂದಿ, ತ್ರಿಶೂಲ ಹಾಗೂ ಶಿವಲಿಂಗು ಒಂದು ಫ್ರೇಮ್ ಕೂಡ ಹಾಕ್ಸ್ಕೊಂಡ್ವಿ. ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಜಾಗ ಇದೆ. ಎಲ್ಲ ಕಡೆ ಬಿಸಿಲು ಅನಿಸೋದಿಲ್ಲ, ಯಾಕಂದರೆ ಮೇಲೆ ಶೆಲ್ಟರ್ ಎಲ್ಲ ಇರುತ್ತೆ ವಾಕ್ ಮಾಡೋ ಜಾಗದಲ್ಲಿ. ಹಾಗೆ ಅಲ್ಲಿ ವೈಟ್ ಲೈನ್ಸ್ ಕೂಡ ಹಾಕಿರ್ತಾರೆ, ಅದ್ರ ಮೇಲೆ ನಡಿಬೇಕು ಬಿಸಿಲು ಕಾಲದಲ್ಲಂತರೂ. ಆಚೆ ಈಚೆ ಹೋದ್ರೆ ಸಖತ್ ಕಾಲು ಸುಡುತ್ತೆ. 1 ಫುಲ್ ಡೇ ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಪ್ಲೇಸಲ್ಲಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಹಾಗೆ ಒಂದು 10 minutes ಮೆಡಿಟೇಷನ್ ಕೂಡ ಮಾಡಿದ್ವಿ. ಮೆಡಿಟೇಷನ್ನು ಎಲ್ಲ ಮಾಡಿ ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ಒಂದು ಹಾಲ್ ಕೂಡ ಇದೆ, ಅಲ್ಲಿ ಮ್ಯಾರೇಜಸ್ಸು ನಡೆಯುತ್ತಂತೆ. ಮತ್ತು ಇದ್ರದ್ದು ಟ್ರಾವ್ಲಿಂಗ್ದು ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋ ನೋಡ್ಕೊಂಬನ್ನಿ. ಲಿಂಗೇಶ್ವರ ದೇವಸ್ಥಾನಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಬರೋದು ಅಂತಂದರೆ KR ಪುರಂ ರೈಲ್ವೆ ಸ್ಟೇಷನ್ನಿಗೆ ಹೋಗಬೇಕು. ಅಲ್ಲಿಂದ ಜಸ್ಟ್ 20 to 30 minutesಗೂ ಒಂದೊಂದು ಟ್ರೈನ್ ಇರುತ್ತೆ. ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಬಂಗಾರಪೇಟೆ ಅನ್ನೋ ತಾಲೂಕಿಗೆ ನಾವು ಸ್ಟಾಪ್ ತೊಗೋಬೇಕು. ನಮಗೆ 8:30 ಎಕ್ಸ್ಪ್ರೆಸ್ ಟ್ರೈನ್ ಸಿಕ್ತು. ಅದು ಜಸ್ಟ್ 50 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಅಲ್ಲಿಂದ ಇಳಿದ ತಕ್ಷಣ ಅಲ್ಲಿ ಜಸ್ಟ್ 2 minutesಗೆ ನಿಯರ್ ಬೈ ಜಸ್ಟ್ 2 minutesಗೆ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಹತ್ಕೊಂಡು ಬಂದರೆ ಎನಿವೇ ಗರ್ಲ್ಸಿಗೆ ಫ್ರೀ ಬಸ್ ಇದೆ. ಸೊ ಅದನ್ನು ಹತ್ಕೊಂಡು ಬಂದರೆ ಒಂದು 30 minutesಗೆ ಕೋಟಿಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ ನಿಮಗೆ. ತುಂಬ ಸಿಂಪಲ್ ಆಗಿದೆ. ಜರ್ನಿನೇ ಅನಿಸಲ್ಲ ನಿಮಗೆ ಬೆಂಗಳೂರಿಂದ. ಸೊ ಒಂದು ಗೇಟ್ವೇ ಥರನೂ ಆಗುತ್ತೆ. ವೀಕೆಂಡ್ ಗೇಟ್ವೇ ಥರನೂ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.